1959 ನನಗೆ ಮದುವೆ ಆಯಿತು. ನನಗೆ ಮದುವೆ ಆದಾಗ ನಾನು ಶ್ರೀಮತಿಯಲ್ಲಿದೆ, ಫೋಟೋದಲ್ಲಿದ್ದಾಳೆ. ಈಗ ಮದುವೆ ಆಗಿ ಒಂದು 10-15 ದಿವಸ ಆಗಿರ್ಬೇಕು ಅಷ್ಟೇ. ನನಗೆ ಕೆಲಸ ಇಲ್ಲ ಆಗಿದ್ದು, ಯಾವುದು ವರ್ಕ್ ಇರಲಿಲ್ಲ. ಆಗ ಜೂಪಿಟರ್ ಕಂಪನಿ ಅಂತ ಅಲ್ಲಿ ನಮ್ಮ ಮನೆ ಹತ್ರ ಅಲ್ಲಿ ಅಡ್ಯಾರ್ನಲ್ಲಿ ಜೂಪಿಟರ್ ಕಂಪನಿ ಅಂತಿದೆ. ಅಲ್ಲಿಂದ ನನ್ನ ಕರೆ ಬಂತು, ಸರ್ ನಿಮಗೆ ನಮ್ಮ ಕನ್ನಡ, ನಾವು ವಾಲ್ಮೀಕಿಂದ ಒಂದು ಕನ್ನಡ ಪಿಕ್ಚರ್ ತೆಗಿತಾ ಇದ್ದೀವಿ, ಅದ್ರದ್ದು ಕಂಪ್ಲೀಟಾಗಿ ಕನ್ನಡ ಪೋರ್ಷನ್ ಇನ್ಚಾರ್ಜ್ ನೀವೇ ಆಗಿರ್ಬೇಕು, ನಿಮ್ಮ ಬಗ್ಗೆ ನಾವು ತುಂಬ ಕೇಳಿದ್ದೀವಿ, ನೀವೇ ಅದರದ್ದು ಇನ್ಚಾರ್ಜ್, ಅದನ್ನು ರಾವನ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಸೋಸಿಯೇಟಾಗಿ ನೀವು ಇರಬೇಕು ಹಾಗೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಬಂತು ಸರ್. ಕರೆ ಬಂತು ನೋಡಿ, ನನಗೆ ಈಗಲೂ ಆಡ್ತಾ ಇದೆ. ನೀ ಅಲ್ಲಿಂದ ಬಂತದು, ಇದು ಬಂತು, ಯಾವುದು ಕರೆ ಬಂತು. ವಿತಿನ್ 10 days 300 rupees ಸ್ಯಾಲ್ರಿ ಸರ್. ಅಲ್ಲೂ 300 ನನಗೆ, 300 ರೂಪಾಯಿ ನನಗೆ ಸ್ಯಾಲ್ರಿ ಮೇಲೆ. ಆಮೇಲೆ ಅವ್ರು ಹೇಳಿದ್ರು, ನಾವು ಯಾರು ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋರಿಗೆ ಕಾರ್ ಕಳಿಸಲ್ಲ ನಮ್ಮ ಸ್ಟುಡಿಯೋಯಿಂದ, ಆದರೆ ನಿಮಗೆ ಮಾತ್ರ ಕಾರ್ ಕಳಿಸ್ತೀವಿ. ಎವ್ರಿ ಮಾರ್ನಿಂಗ್ 9 o'clock ಬಂದುಬಿಡಿ, 5 o'clock ಹೊರಟಾಕಿ. ಯು ಬಿ ಕಂಪ್ಲೀಟಾಗಿ ನಮ್ಮ ಆಫೀಸಲ್ಲಿ ಇದ್ದು ಕೂತ್ಕೊಂಡು ನಮಗೆ ಏನೇನು ಕೆಲಸಗಳು ಬೇಕೋ ಅದೆಲ್ಲ ಮಾಡಿಕೊಟ್ಟು ಹೋಗ್ತಾ ಇರಿ. ರಾಜ್ಕುಮಾರ್ ಹೀರೋ. ಸರಿ, ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಕೆಲಸ ಸ್ಟಾರ್ಟ್ ಆಯಿತು. ಹೆಚ್ಚು ಕಮ್ಮಿ 1 ವಾರ ಆಗಿರಬೇಕು ಸರ್ ನಾನು ಕೆಲಸ ಮಾಡಿ ವಾಲ್ಮೀಕಿನಲ್ಲಿ. ಕೆಲಸ ಮಾಡಿ 1 week ಒಳಗೆ ನೋಡಿ, ಹೇಗೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ದು ಅವ್ನ ಲೈಫಲ್ಲಿ, ನನ್ನ ಟರ್ನಿಂಗ್ ಪಾಯಿಂಟ್ ಅದೇ ನನ್ನ ಲೈಫಲ್ಲಿ ಅಂತ ಹೇಳಿದ್ದು ಎಷ್ಟು ನಿಜ ಆಯಿತು ಅಂತಂದರೆ, ವಿತಿನ್ 7 days ಅವ್ರು ರಾವ್ ಅವರು ಕರೆದ್ರು ಯಾರನ್ನ ಪ್ರೊಪ್ರೈಟರ್ನ ಕರೆದು ಹೇಳಿದ್ರು, ನನಗೆ ಯಾಕೋ ಆ ತೆಲುಗು ಪಿಕ್ಚರಲ್ಲಿ NT ರಾಮರಾವ್ 2 ಡಬಲ್ ವರ್ಷನ್ ಅದು. ಅಲ್ಲಿ NT ರಾಮರಾವ್ ವಾಲ್ಮೀಕಿ, ಇಲ್ಲಿ ರಾಜ್ಕುಮಾರ್ ವಾಲ್ಮೀಕಿ. ಅದು ಯಾಕೋ ನನಗೆ ಆ ಕೇಶವರಾಮ್ ಅಂತ ಕೆಲಸ ಮಾಡ್ತಾಯಿದ್ದಾನೆ, ಅವನಿಗೆ ನನಗೆ ಇಷ್ಟ ಇಲ್ಲ. ಅವನೇನೋ ಚೆನ್ನಾಗಿ ಕೆಲಸ ಮಾಡ್ತಾಯಿಲ್ಲ. ಈ ಭಗವಾನ್ ತೊಗೊಂಡೋಗಲ್ಲ ಹಾಕಿ. ಇವನು ಭಗವಾನ್ ಈಸ್ ನಾಟ್ ಎನ್ ಅಸೋಸಿಯೇಟ್ ಡೈರೆಕ್ಟರ್, ಈಸ್ ಎ ಡೈರೆಕ್ಟರ್ ಬೈ ಹಿಮ್ಸೆಲ್ಫ್. ಹೌದಾ, ಆತನಿಗೆ ಡೈರೆಕ್ಟರ್ ಆಗೋ ಪ್ರತಿಯೊಂದು ಲಕ್ಷಣಗಳು ಇದೆ ಆ ಮನುಷ್ಯನಿಗೆ. ನೀವು ತೊಗೊಂಡೋಗಿ ನನಗೂ ತೆಲುಗು ಡಿಪಾರ್ಟ್ಮೆಂಟ್ಗೂ ನಾನು ಇನ್ಚಾರ್ಜ್ ಆಗ್ಬಿಟ್ಟೆ. ಡಬಲ್ ಆಯಿತು ನನ್ನ ಸ್ಯಾಲ್ರಿ. 300 rupees-ಇಂದ 600 rupees ಆಯಿತು ನನ್ನ ಸ್ಯಾಲ್ರಿ ಒಂದೇ ವಾರದಲ್ಲಿ. 600 rupees ಆಯಿತು ನನ್ನ ಸ್ಯಾಲ್ರಿ. 600 rupees ನಾನು ತೊಗೊಂಡು ನಾನು ಮಾಡ್ತಾಯಿದ್ದೆ. ಆ ಟೈಮ್ನಲ್ಲಿ ಈ ನಮ್ಮ ದೊರೆಯವರು ನನಗೆ ಒಂದು ಕೊಂಚ, ಇವಾಗ ನನ್ನ ಬುಡ ಭದ್ರ ಆಯ್ತಲ್ಲ, ನಮ್ಮ ಅತ್ತೆಯವರು ಬೇರೆ ಚೆನ್ನಾಗಿದ್ದಾರೆ ಅಂತ ಗೊತ್ತಾಯ್ತಲ್ಲ, ನನ್ನ ಹೆಂಡತಿ ಕಡೆ ಚೆನ್ನಾಗಿದ್ದಾಳೆ ಅಂತ ಗೊತ್ತಾಯ್ತಲ್ಲ, ಅವರು ನನ್ನನ್ನು ಡೈಲಿ ಇನ್ಸಿಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ದಿಸ್ ಈಸ್ ಇನ್ ದಿ ಇಯರ್ 1964. ಭಗವಾನ್ ಹೆಂಗಾದರೂ ಮಾಡೋ ಒಂದು 15,000 ರೂಪಾಯಿ ಅರೇಂಜ್ ಮಾಡ್ಕೊಳ್ಳಿ, ನೀವು ನಾವೇ ಒಂದು ಪಿಕ್ಚರ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹೆಂಗೂ ನನಗೂ ಕೆಲಸ ಇಲ್ಲ, ನಿಮ್ಗಾದ್ರೂ ಒಂದು ಕೆಲಸ ಸಿಕ್ಬಿಡ್ತು, ನನಗೂ ಕೆಲಸ ಇಲ್ಲ ಈಗ, ನನಗೆ ಏನಾದರೂ ಮಾಡಿ ನೀವು ಹಾಗೆ ಅಂತ ಹೇಳ್ಬಿಟ್ಟು ನಾವಿಬ್ಬರು ಸೇರ್ಕೊಂಡು ಪಿಕ್ಚರ್ ಸ್ಟಾರ್ಟ್ ಮಾಡೋಣ ಅಂತಂದರು. ಸರಿ, ನಾನು ಆಯಿತು, ಯಾಕಂದರೆ ನಮ್ಮ ಅತ್ತೆ ಕಡೆ ಚೆನ್ನಾಗಿತ್ತು ಅಂತ ಗೊತ್ತಲ್ಲ, ಅದನ್ನು 15,000 ರೂಪಾಯಿ ತಂದುಬಿಡ್ತೀನಿ ಅನ್ನೋ ಧೈರ್ಯ ಅವ್ರಿಗೆ. ನಾನು ಬಂದೆ, ನನ್ನ ಹೆಂಡ್ತಿಗೆ ನಾನು ಹೇಳಿದೆ, ನೋಡು ಒಂದು 15,000 ರೂಪಾಯಿ ಕೊಡಿಸು, ನಾವೇ ಪಿಕ್ಚರ್ ಪ್ರೊಡ್ಯೂಸ್ ಮಾಡೋಣ ಅಂತ ಇದ್ದೀವಿ, ನಾನು ದೊರೆಯವ್ರು ಸೇರಿಕೊಂಡು ಡೈರೆಕ್ಟ್ ಮಾಡೋಣ ಅಂತ ಇದ್ದೀವಿ, ಹಾಗೆ ನಿಮ್ಮ ಅಮ್ಮನ ಕೇಳು ಅಂತಂದೆ. ಅವಳು ಬೆಚ್ಚಬವ್ರೆ ಹಾಕೊಂಬಂದ್ಲು. ಯಾಕೆ ಅಂತಂದೆ. ನಾನು ಹೋಗಿ ಕೇಳಿದೆ, ನಮ್ಮಮ್ಮ ನನ್ನ ಬೈದ್ಬಿಟ್ಲು. ಅದಕ್ಕೆ ನನ್ನ ಅಳಿಯನಿಗೆ ಹೋಗಿ ಹೇಳು, ಬೇಕಾದ್ರೆ ಒಂದು ಕಾರ್ ತೆಕ್ಕೊಡ್ತೀನಿ, ಪಿಕ್ಚರ್ಗೆ ದುಡ್ಡು ಕೊಡೋಲ್ಲ ಅಂತ ಹೇಳು ಅಂತ ಹೋಗಿ ಹೇಳು ಅಂತ ಹೇಳ್ಕೊಳ್. ಅವ್ರಿಗೊಬ್ಬರೇ ಮಗಳು ಸರ್, ಒಬ್ಬಳೇ ಮಗಳು. ಹೇಳು ಹಾಗೆ ಅಂತ ಹೇಳ್ಬಿಟ್ರು. ಅಲ್ಲಿಗೆ ನನಗೆ ಕಂಪ್ಲೀಟಾಗಿ ಡಿಸಪಾಯಿಂಟ್ ಆಗೋದೆ. ಏನು ಮಾಡೋದು? ಆಗ ದೊರೆಯವರು ಹೇಳಿದ್ರು, ಯಾರಾದರೂ ಫ್ರೆಂಡ್ಸ್ ಹತ್ರ ಯಾರಾದರೂ ಒಂದು 15,000 ರೂಪಾಯಿ ತೊಗೊಳ್ಳಿ ಭಗವಾನ್, ನೋಡೋಣ. ಹಾಗೆ ನನಗೆ ಒಬ್ಬ ಫ್ರೆಂಡಲ್ಲಿ ತುಂಬ ಚೆನ್ನಾಗಿದ್ದ, ಅಲ್ಲಿ US ರಾಜಾರಾಮ್ ಅಂತ ಹೇಳಿಬಿಟ್ಟು ಒಬ್ಬ ಫ್ರೆಂಡು ನನಗೆ. ಅವನು ಕನ್ನಡದವನು. ಅವನಿಗೇನು ಮಾಡ್ತಾಯಿದ್ದೆ, ಅಲ್ಲಿವರೆಗೂ ನಾನು ಎಲ್ಲ ಪಿಕ್ಚರ್, ಯಾವ ಪಿಕ್ಚರ್ ಮಾಡೋದನ್ನು ಅವ್ನು ಕರೆದು ತೋರಿಸ್ತಾ ಇದ್ದೆ. ಅವನು ಈ ಸೌತ್ ಕೆನಡಾದವ್ರೆಲ್ಲ ಕನ್ನಡ ಪಿಕ್ಚರ್ ನೋಡು ತೋರ್ಸೋಕ್ಕೆ ಏನೂ ವ್ಯವಧಾನ ಇರಲಿಲ್ಲ ಅಲ್ಲಿ. ಕನ್ನಡ ಪಿಕ್ಚರ್ ನೋಡಬೇಕು ಅಂತಂದರೆ ಅವರು ಇದಕ್ಕೆ ಹೋಗ್ಬೇಕು, ಸೌತ್ ಕೆನಡಾಗೆ ಹೋಗ್ಬೇಕು. ಅದೆಲ್ಲ ಆಗ್ತಾಯಿರಲಿಲ್ಲ. ಎಲ್ಲ ಡಾಕ್ಟ್ರುಗಳು, ಇಂಜಿನಿಯರ್ಗಳು ಅಲ್ಲಿ ಇದ್ದಿದ್ದು.
ಸೊ ಅವ್ರಿಗೆ ಎವ್ರಿ ಒಂದು ಪ್ರಿವ್ಯೂ ಪಿಕ್ಚರ್ ರಿಲೀಸ್ ಆಗೋ ಮುಂಚೆ ಒಂದು ಪ್ರಿವ್ಯೂ ಅಂತ ಕೊಟ್ಟು ಅದರಲ್ಲಿ ಎಲ್ಲರೂ ಕರೆಸ್ತಾ ಇದ್ದೆ. ಆ ಒಂದು ಬಳಕೆ ಇತ್ತು ನನಗೆ. ಐ ಹ್ಯಾಡ್ ಎ ಗುಡ್ ವಿಲ್ ಎಮಂಗ್ ಕನ್ನಡಿಗರ್ಸ್ ದೇರ್. ಇನ್ನು ಕನ್ನಡ ಸಂಘದಲ್ಲೂ ಇತ್ತು ನನಗೆ ಗುಡ್ ವಿಲ್ ಇದ್ದಿದ್ದರಿಂದ ನಾನೇನು ಮಾಡಿದೆ, ಅವನು ಹೋಗಿ ಕೇಳಿದೆ. ಅವನು ಈಸ್ ಎ ಕಾಂಟ್ರಾಕ್ಟರ್ ಕಾರ್ಪೊರೇಷನ್ನಲ್ಲಿ, ಮಡ್ರಾಸ್ ಕಾರ್ಪೊರೇಷನ್ನಲ್ಲಿ ಕಾಂಟ್ರಾಕ್ಟರ್, ಸಿವಿಲ್ ಕಾಂಟ್ರಾಕ್ಟರ್. ಅವನಿಗೆ ಅವನ ಹತ್ರ ದುಡ್ಡಿದೆ ಅಂತ ನನಗೆ ಗೊತ್ತು. ಒಳ್ಳೆ ಅನುಕೂಲವಾಗಿದ್ದ, ಮನೆಗಿನ ಎಲ್ಲ ಚೆನ್ನಾಗಿತ್ತು. ಸೊ ಅವ್ನಿಗೆ ಹೋಗಿ ಒಂದು 15,000 ರೂಪಾಯಿ ಕೂಡ ಅವ್ನು ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತಂದೆ ನಾನು. ಅವನು 15,000 ರೂಪಾಯಿ ಅದು ಕೆಲಸ ಮಾಡು, ಒಂದು ತಿಂಗಳು ಬಿಟ್ಕೊಂಬ, ನಾನು ಯಾವುದೋ ಬಿಲ್ಲೆಲ್ಲ ಪ್ರೆಸೆಂಟ್ ಮಾಡಿದ್ದೀನಿ ಕಾರ್ಪೊರೇಷನ್ಗೆ, ಅದರಲ್ಲಿ ಯಾವುದಾದ್ರೂ ಬಿಲ್ ಬರುತ್ತೆ, ಅದರಲ್ಲಿ ಒಂದು 15,000 ರೂಪಾಯಿ ಕೊಡ್ತೀನಿ, ಅಂದೇನು ಕಷ್ಟ ಇಲ್ಲ ಹಾಗೆ ಅಂತ ಹೇಳ್ಬಿಟ್ಟು ನನ್ನನ್ನು ಸಮಾಧಾನ ಮಾಡಿ ಕಳಿಸ್ಬಿಟ್ಟ ನನಗೆ. ನಾನು ಇಲ್ಲಿ ಬಂದೆ, ಇನ್ನೊಂದು ತಿಂಗಳಲ್ಲಿ ದುಡ್ಡು ಕೊಡ್ತಾನೆ ದೊರೆ, ಏನು ನಾವು ಏನು ಯೋಚನೆ ಮಾಡೋದು ಬೇಡ ಹಾಗೆ ಅಂತ ಹೇಳಿದೆ. ಸರಿ, ಇಬ್ಬರೂ ಜಿ ವಿ ಏರ್ ಹತ್ರ ಹೋದ್ವಿ. ಜಿ ವಿ ಏರ್ ಹತ್ರ ಹೋಗಿ ಇತ್ತೀತರ ಆಗಿದೆ, ಇನ್ನೊಂದು ತಿಂಗಳಲ್ಲಿ ಬರುತ್ತೆ, ನಾವೆಲ್ಲ ಸ್ಟಾರ್ಟ್ ಮಾಡೋಣ ಅದು ಇಯರೇ ಹಾಗೆ ಅಂತ ಹೇಳಿದೆ. ಆಯಿತು ಮಾಡೋಣ ಹಾಗೆ ಅಂತಂದು